ನೇರ ಪದ್ಧತಿ. ಯಾವುದೇ ಪ್ರಸಂಗ ಆಗ್ಲಿ ಅವರಿಗೆ ಬಾಯ್ಪಾಠ ಹೊರತು ಮತ್ತೆ ಪುಸ್ತಕ ಎದುರಿಟ್ಟು ಭಾಗವತಿ ಮಾಡಿದ್ರೆ ಭಾಗವತ ಅಲ್ಲ ಭಾಗವತ. ನನ್ಗೆ ತಮಾಷೆ ಮಾಡು, ನೋಡಣ್ಣ ನೋಡು ಈ ಹುಡುಗನ ಹುಡುಗಾಟ ಧೀಮ್ತ ಧೀಮ್ ಧಿಮಿತ್ತ ಧೀಮ್ತ ಧೀಮ್ ಧಿಮಿತ್ತ. ನಾನ ನನ್ನ ಕೊಣತ ಇತ್ತಲ್ಲ ಬರೀ ಹಳೆ ಹೆಜ್ಜೆ ಧೀಮ್ ಧೀಮ್ ಧಿಮಿತ್ತ ಹೀಗೆ ಕುಣಿಯುವಾಗ ಭಾಗವತರು ಕೂತಿರೋ ಕರ್ಣನ ಪ್ರವೇಶ ಆಯ್ತು. ಅರುಡಿ ಹೋಯ್ತಪ್ಪ ನಾನು. ಕರ್ಣ ಹೌದಪ್ಪ. ನನಗೆ ಆ ವೇಷ ಕಂಡೆ ಸ್ಟ್ರಕ್ಚರ್ ವೇಷ ಕಂಡೆ ಕರ್ಣ ಹೌದಮ್ಮಗ ಸ್ಟ್ರಕ್ಚರ್ ಹೇಗೆ ಕುಂಭೋತ್ಸವ ವಿಘ್ನ ಘೋಷಘನ ಪ್ರಚಂಡ ಪವನೋ ಶ್ರೀ ವಿಘ್ನೇಶ್ವರ ಪಾತು ಮಾಂ. ಹಾಗೆ ನಾನ್ ಸೀದಾ ಅವ್ರ ಮನೆಗೆ ಹೋದೆ. ಅಲ್ಲೇ ಗುಂಡ್ಮೇಲೆ ಕಳಿಗೆ ಅವ್ರ ಮನೆ. ಹೌದು ಮನೆ. ಅಭಿಮನ್ಯು ಕಾಡುಗ ಪ್ರಸಂಗ ಇಟ್ಟಿದ್ರು ಅಲ್ಲಿ. ಹೌದು ಅಮೃತೇಶ್ವರಿ ಮೇಳದ ಅಮೃತೇಶ್ವರ ಮೇಳದ. ಬೇರೆ ವೇಷಧಾರಿ ನಾನೊಬ್ಬನೇ ಇದೆ. ಹೌದಪ್ಪ. ಸುಭದ್ರ ಅಭಿಮನ್ಯು ಕಾಲದಲ್ಲಿ ಸುಭದ್ರ ನಾನ್ ಮಾಡ್ಬೇಕಂತ ಅವ್ರ ಅಮ್ಮನ ಆಸೆ ಅಂತೆ. ನವಡ್ರ ಅಮ್ಮಂದು. ಹೌದಪ್ಪ. ನವಡ್ರ ಅಮ್ಮನ ದಾರಿ ಸೀರೆ ಇರ್ಲಿಯಾ, ದಾರಿಗೆ ದಾರಿಗೆ ಅಲ್ಲ ದಾರಿ ಸೀರೆ ಅಂತೇಳಿ ಮದುವೆ ಕೊಟ್ಟ ದಾರಿ ಸೀರೆ ಅವ್ರ ಅಮ್ಮನಿಗೆ ದಾರಿ ಸೀರೆ ಅಂತ ಹೇಳಿ ಕೊಡ್ತಾರಲ್ಲ. ಮದುವೆ ಅಂದ್ರೆ ದಾರಿ ಸೀರೆ ಉಡ್ಬೇಕು. ಆ ದಾರಿ ಸೀರೆ ಜಾಗೃತ ಮಾಡಿ ಇಟ್ಟಿದ್ರು ಅವರು. ಆ ಸೀರೆ ತಕೊಂಡ್ಬಂದ ಮಗ ದಯಾನಂದ, ಇದು ನಂದ ದಾರಿ ಸೀರೆ ಚಂದ ಮಾಡಿ ಉಟ್ಕೊಂಡ ನೀನು ಒಂಚೂರು ತೋರ್ಸ, ನಿನ್ನ ವೇಷಕ್ಕಾಗಿ ನಾನ್ ತಕೊಂಡ್ಬಂದ್ ಕೊಟ್ಟೆ. ಈಗ ತಕೊಂಡ್ಬಂದ್ ಕೊಟ್ಟು ಅದೇ ಅದೇ ಸೀರೆಯನ್ನು ಉಟ್ಟು ದಾರಿ ಸೀರೆ ತಾಯಿಯ ಟೈಮಲ್ಲಿ ಕೊಟ್ಟಂತ ದಾರಿ ಸೀರೆ. ಆ ದಾರಿ ಸೀರೆ ಉಟ್ಕೊಂಡು ಸುಭದ್ರೆ ಮಾಡಿದ್ವಿ. ಬಹಳ ಖುಷಿ ಆಯ್ತು. ಮಗನೇ, ನಿನ್ನ ವೇಷ ಅಲ್ಲ, ನಿನ್ನ ಗುಣವೂ ಹೌದು. ನೀನು ನನ್ನ ಮಗನ ಜೊತೆಯಲ್ಲಿ ಬಂದ ಒಟ್ಟಿಗೆ ಮೇಳದಲ್ಲಿ ಇದ್ದದ್ದು ನನಗೆ ಬಹಳ ಖುಷಿ ಆಯ್ತು ಅಂತೇಳಿ ಹೇಳಿ ನನ್ನನ್ನು ಒಪ್ಪಿಕೊಂಡು ಆಶೀರ್ವಾದ ಮಾಡಿ ನವಡ್ರ ತಾಯಿ. ಮತ್ತೆ ನವಡ್ರ ಕಾಳಿ ನವಡ್ರ ಅಪ್ಪಯ್ಯನ ರಾಮಚಂದ್ರನವ್ರು ಆವಾಗ ನಾನ್ ನೋಡಿದ್ದು. ಆವಾಗ ಮೇಳ ಇಡಗುಂಜಿ ಮೇಳ ಎರಡರಲ್ಲಿ ಅದ್ರ ಮೇಲೆ ಮತ್ತೆ ಅವ್ರನ್ನ ನೋಡ್ಲಿಲ್ಲ. ಹೌದಪ್ಪ. ಅವಾಗ 2 ಮೇಳ ಆಗಿದ್ದಲ್ಲಿ ನೀವು ಅವ್ರೊಟ್ಟಿಗಿದ್ರಿ. ಆವಾಗ ಅವರಿಗೆ ಸಾಮಾನ್ಯ 50 ವರ್ಷ ದಾಟಿರ್ಬಹುದು ಕಾಳಿನಾಡ್ರ ಅಪ್ಪನಿಗೆ. ರಾಮಚಂದ್ರನವ್ರಿಗೆ ಆವಾಗ ನಿಮ್ಮ ಮಕ್ಕಳಾಟಿ, ನಮ್ಮ ಮಕ್ಕಳಾಟಿ, ನವಡ್ರದ್ದು ಮಕ್ಕಳಾಟಿ ಆಗಲಿ. ಆದ್ರೆ ಅವ್ರು ಸ್ವರಕ್ಕೆ 50 ವರ್ಷ ಆಗ್ಲಿಲ್ಲ. ಏನ ಸ್ವರದ ಇದಂದ್ರೆ ಹೇಳ್ರೆ ಶಂಕರ ಜೋರಿ. ಹೌದು, ಕಾಳಿಂಗ್ ನೋಡ್ರಿ ಯಾವ ನಮೂನಿ ಸ್ವರ ನಾವು ಕೇಂದ್ರ ಸಂತೋಷ ಪಡ್ತಿತ್ತು. ಅದೇ ಸ್ವರ, ಲಾಕ್ ಇಲ್ಲ, ನೇರ ಪದ್ಧತಿ. ಯಾವುದೇ ಪ್ರಸಂಗ ಆಗ್ಲಿ ಅವರಿಗೆ ಬಾಯ್ಪಾಠ ಹೊರತು ಮತ್ತೆ ಪುಸ್ತಕ ಎದುರಿಟ್ಟು ಭಾಗವತಿ ಮಾಡಿದ್ರೆ ಭಾಗವತ ಅಲ್ಲ. ಹೀಗೆ ನಡೀತಾ ಇತ್ತು. ಎಲ್ಲಿ ಹಾಪ್ದಿದ್ರು ಬಪ್ಪದಿದ್ರು ನಾನ ಸುಮ್ಮನೆ ಏನ ಮನೆ ಬದಿಗೆ ಹೋಯ್ಕಿದಿ ಸರ್. ಮನೆ ಬದಿಗೆ ಹಾಪ್ತು ನಾನು ಕತ್ತಿಬೇಕ ಕಟ್ಟಿ ಹಿಡ್ಕಣಿ ಅಲ್ಲ ಅಲ್ಲಿಯವ್ರಿಗೆ ನಾನು ಬತ್ತೆ. ಎಲ್ಲರಿಗೆ ಅವ್ರ ಮನೆ ಕ್ರಾಸಿನಲ್ಲಿ ನಾಗೂರು. ಆಯ್ತು ಮರಿ ಅದನ್ನ ಕೇಂತಂತದೆ. ಕೂತ್ಕೋ ಅಡಿಗೆ ಗಮ್ಮತ್ತ ಅವ್ರು ಚಾ ಕುಡ್ಕೊಂಡೆ ನನ್ನ ತಕೊಂಡೆ ಬಿಟ್ರು. ನೀವು ವಾಪಸ್ ಬಪ್ಪತ್ತಿಗೆ ಕಾಯ್ಕ ನಾನು ಹಾಕೊಂಡ್ರಿ. ಮತ್ತೆ ಹೋಗೋದಿಗೆ ನೀವು ಎಲ್ಲೆಲ್ಲಿ ಇರ್ತೀಯೋ ಹೇಳು ಕೇಳಿ. ಇಲ್ಲ ನಾ ಹೆಂಗಾರು ಕ್ಯಾಂಪಿಗೆ ಹೋಗ್ತೆ ಆಯ್ತು.
ಇಷ್ಟು ಸಲಿಗೆ ಸಲಿಗೆ ಇದ್ದಿತ್ತು. ಹೌದು, ಭಾರಿ ಪ್ರೀತಿ ಇದ್ದಿತ್ತು ನಿಮ್ಮ ಮೇಲೆ. ಹೌದೌದು. ಮತ್ತೆ ಪ್ರಸಂಗದ ಈ ರಂಗಸ್ಥಳದಲ್ಲಿ ಚಲನವಲನ, ಈ ರಂಗಸ್ಥಳದ ಕ್ರಿಯೆಗಳಂತಿರುತ್ತಲ್ಲ, ಅವಾಗ ನೀವು ತುಂಬಾ ಖುಷಿ ಪಟ್ಕೊಂತಿದ್ರಿ, ಅವರು ತುಂಬಾ ಖುಷಿ ಪಟ್ಕೊಂತಿದ್ರು. ನಿಮ್ಮ ಸುಲಲಿತವಾದ ಹೆಜ್ಜೆ ನಾನು ಕಂಡಂತೆ, ನನ್ನೊಟ್ಟಿಗೆ ನಾನು ನೀವು ಬದ್ದಿ ಹೇಳ್ದಾನೆ ಎಷ್ಟು ಅದನ್ನೆಲ್ಲ ಕೂಡಿ ಖುಷಿ ಪಡ್ತಾ ಇದ್ರಲ್ಲ. ನಾಗಶ್ರೀ ಪ್ರಸಂಗದಲ್ಲಿ ದಾರಿಕೆಯ ಕೊನೆಗೊಂದು ದಾರಿಕೆಯ ಮಗನಿಗೆ ಜೋರ್ ಮಾಡೋದಿತ್ತು. ದಾರಿಕೆ ಆವಾಗ ಭಾಗವತ ನನ್ಗೆ ತಮಾಷೆ ಮಾಡು, ನೋಡಣ್ಣ ನೋಡು ಈ ಹುಡುಗನ ಹುಡುಗಾಟ ಧೀಮ್ತ ಧೀಮ್ ಧಿಮಿತ್ತ ಧೀಮ್ತ ಧೀಮ್ ಧಿಮಿತ್ತ. ನಾನ ನನ್ನ ಕೊಣತ ಇತ್ತಲ್ಲ, ಬಾರಿ ಹಳೆ ಹೆಜ್ಜೆ, ಧೀಮ್ತ ಧೀಮ್ ಧಿಮಿತ್ತ ಹೀಗೆ ಚೂರು ಕುಣಿಯುವಾಗ ಅವರು ಅಲ್ಲೇ ಅವ್ರ ಸುಮ್ನೆ ಪುಸ್ತಕ ನಿಲ್ಸ್ಕೊಂಡ್ರೆ ನಾ ಕುಣಿತಾ ಇದ್ದೆ. ಇವ್ರ ತಮಾಷೆಗೆ ತಮಾಷೆಗೆ ಮತ್ತದು ಹಳೆ ಕಡ್ತದ ಕುಣಿತ ಧೀಮ್ ಧಿಮಿತ್ತ ಧೀಮ್ ತದ್ದೀಮ್ ಧಿಮ್, ಅದು ಅವ್ರಿಗೆ ಬಹಳ ಖುಷಿ ಖುಷಿ ಖುಷಿ. ಆಮೇಲೆ ಅವರ ಇದು ನನ್ನ ಬಗ್ಗೆ ಯಾವುದೇ ವಿವೇಶ ಮಾಡಿದ್ರು ಇವ ಯಕ್ಷಸ ಅಂತೇಳಿ ಅವರ ಮನಸ್ಸಿನಲ್ಲ ಯಶಸ್ವಿ ಮಾಡ್ತಾನೆ ಅಂತ. ಐರೋಡಿ ಗೋವಿಂದಪ್ಪ ಒಂದು ವರ್ಷ ಸಾಲಿಗ್ರಾಮ ಮೇಳಕ್ಕೆ ಬಂದ. ಸರಿ, ಗೋವಿಂದಪ್ಪಣ್ಣ ಬಂದ ನೋಡ್ರಿ ಒಂದು ಇದಾರೆ, ಅವ್ರು ಎಣಿಸಿದ್ದೇ ಆಗ್ಬೇಕು, ಅವ್ರು ಎಣಿಸಿದ್ದೇ ಆಗ್ಬೇಕು. ಹೌದೌದು. ಕರ್ಣಾರ್ಜುನ ಕಾಳಗ ಇತ್ತು. ಕರ್ಣಾರ್ಜುನ ಕಾಳಗ ಇಟ್ಟು ಈ ಅಲ್ಲಲ್ಲಿ ಕರ್ಣಾರ್ಜುನ ಕಾಳಗ ಅಂತೇಳಿ ಇತ್ತು. ಯಾರ್ಯಾರು ಏನೇನ್ ವೇಷ ಅಂತೇಳಿ ಇಲ್ಲ. ನಾನ್ ನನ್ನಷ್ಟಿಗೆ ಮನೆಗೆ ಬಂದೆ. ಯಾರು ಹಾಗಾದ್ರೆ ಕರ್ಣ ನಮ್ಮ ಮಾಡೋರ, ನಮ್ಮ ಮೇಳದಲ್ಲಿ ಮಾಡೋರು ಯಾರು? ಆರಾಡಿ ರಾಮನ ಕರ್ಣ ಬಿಟ್ರೆ ಮತ್ತೆ ಇಲ್ಲಿ ಸುಮಾರಿಗೆ ಯಾರು ಕರ್ಣ ಮಾಡೋ. ಅವಾಗ ಬಾರಿ ಪ್ರಚಾರದಲ್ಲಿ ನಾನು ಎಣಿಸ್ಕೊಂಡೆ ಐರೋಡಿ ಆಗಿರ್ಬಹುದಾ ಅಂತ ಹೇಳಿ. ಆ ದಿವಸ ಬೇಗ ಮನೆಯಿಂದ ಹೋದೆ. ಸಾಲಿಗ್ರಾಮದ ಹತ್ರ ಆಟ ಹೋಗಿ ಕಾಡಿನ ನೋಡ್ರು ಲೀಸ್ಟ್ ಬರ್ದ ಮನೆಗೆ ಊಟಕ್ಕೆ ಹೋಗ್ಲಿಕ್ಕೆ ಹೊರಟಿದ್ರು. ಸರಿ ಸರಿ. ನಾನು ಸಾಲಿಗ್ರಾಮ ಮಾಡಿದ್ರೆ ಬಸ್ ಹಿಡಿದು ಬಪ್ಪತ್ತಿಗೆ ದಯಾನಂದ ಲೀಸ್ಟ್ ನೋಡ ಅಂದ್ರೆ, ಲೀಸ್ಟ್ ಬರ್ದು ಇಟ್ಟಿದೆ ನೋಡ ಅಂದ್ರು. ಹಾಗೆ ಅಲ್ಲ, ನನಗೆ ಮತ್ತೂ ಕುತೂಹಲ ಎಂತ ಅಂತ ಭಾಗವತರಷ್ಟು ಹೇಳೋದು ದೊಡ್ಡ ಏನು ನಿರೀಕ್ಷೆ. ಹೌದು. ಆಮೇಲೆ ಫಸ್ಟಿಗೆ ಹೋಗಿ ಲೀಸ್ಟ್ ನೋಡಿದೆ. ಐರೋಡಿ ಕರ್ಣ, ಅರಾಟೆ ಅರ್ಜುನ, ದಯಾನಂದ ಕೃಷ್ಣ. ಗೊತ್ತಾಯ್ತಂಗೆ ನನಗೆ ನಾ ಮೊದಲು ಎಣಿಸಿದೆ ಕರ್ಣ ಕೃಷ್ಣ ನನಗೆ ಬರ್ತದೆ ಅಂತ. ಯಾಕಂದ್ರೆ ಶಂಬೇಡ್ರಿ ಈ ಕರ್ಣಾರ್ಜುನ ಕಾಲದಲ್ಲ ನಾನೇ ಕೃಷ್ಣ ನೀವೇ ಮಾಡ್ತಾ ಇದ್ರಿ, ಅರ್ಜುನ್ ಮಾಡ್ತಾ ಇದ್ರಿ. ಬಹಳ ಖುಷಿ ಆಯ್ತು. ನೀವು ಎರಡು ತಿಟ್ಟಿಗೂ ಮಾಡುವ ಸಾಮರ್ಥ್ಯ ಇದ್ದವರು. ಆಮೇಲೆ ವೇಷ ಎಲ್ಲ ರೆಡಿ ಆಯ್ತು. ಇಂದಿರೇನೇನೆ ಶೋಕ ಬಿಡು. ಹೌದು, ಕರ್ಣನ ಹಿಂದಿದೇನೇ ಶೋಕ ಬಿಡು, ನಾವು ಇಡಲು ನಾನಿರಲು. ಆ ಇದಕ್ಕೆ ಭಾಗವತರು ಕೂತಿರ ಕರ್ಣನ ಪ್ರವೇಶ ಆಯ್ತು. ಐರೋಡಿ ಗೋವಿಂದಪ್ಪಣ್ಣ. ಕರ್ಣ ಹೌದಪ್ಪ. ನನಗೆ ಆ ವೇಷ ಕಂಡೆ, ಸ್ಟ್ರಕ್ಚರ್ ವೇಷ ಕಂಡೆ ಕರ್ಣ ಹೌದಮ್ಮಗ. ಸ್ಟ್ರಕ್ಚರ್ ಹೇಗೆ ಗೋವಿಂದಪ್ಪಣ್ಣ ವೇಷದ ಹಳೆ ಸಂಪ್ರದಾಯದ ಬದ್ಧವಾಗಿಯೇ ದೊಡ್ಡದು ಅಲ್ಲ ಸಣ್ಣದು ಅಲ್ಲ, ಹದಾ ಮುಂಡಾತ ಒಳ್ಳೆ ಕರ್ಣ ಮಾಡಿದ್ರು. ಇದಾದ್ಮೇಲೆ ನಾವ್ರಿಗೆ ಬಹಳ ಖುಷಿ ಆಯ್ತು. ಈ ಆ ಕರ್ಣನ ಕಾಳ ಕಂಡೇ ನಾವ್ರಿಗೆ ಖುಷಿ ಆಯ್ತು. ನಾನು ಚೌಕೆಲ್ಲ ಕೂತಿದೆ, ಬಣ್ಣ ತೆಗಿತ. ದಯಾನಂದ ಕರ್ಣಾರ್ಜುನ ಕಾಳಗ ಅಂದ್ರೆ ಹೀಗೆ ಅಂದಿದೆ. ಅವ್ರದ್ದೊಂದು ನೆಗೆ ಅಂತ ಹೌದು. ನಮ್ಗೆಲ್ಲ ಬಹಳ ಖುಷಿ ಆಯ್ತು. ಅದಾದ್ಮೇಲೆ ಒಂದು ಅಲ್ಲಿ ಕರ್ಣ ಮತ್ತೆ ಅರ್ಜುನ, ಕೃಷ್ಣ ಮತ್ತೆ ಶಲ್ಯ ಸೇರುವ ಸನ್ನಿವೇಶ ಎಲ್ಲ ಹೇಗಾಗ್ತಾ ಇತ್ತು? ಅದ ಕಾಳಿನ ಅವ್ರ ಸೂಚನೆ ಕೊಡ್ತಿದ್ರು.
ಸೂಚನೆ ಕೊಡ್ತಿದ್ರು. ಹ್ಮ್ ಮತ್ತೆ ಕರ್ಣ ಅರ್ಜುನರ ಸಂಭಾಷಣೆ ಉಂಟಲ್ಲ, ಹೌದು ಯದವಪಾರ್ಥ ಕೇಳು, ಹೌದು ಅದಕ್ಕೆ ಎಷ್ಟು ಬೇಕೋ ಅಷ್ಟೇ ಮಾತಾಡಿ, ಎರಡೇ ಮಾತು ಎರಡೆರಡೆ ಮುಂದಿನ ಪದ್ಯ ಎತ್ಕೊಳ್ಬೇಕು. ಭಾರ್ಗವೇಂದ್ರ ಯಾಕೆ ಅಂತೇಳಿ. ಕಾಲ ನಡುಗನೆಂಬ ಕಾಲನುಗೋ ಎಂಬ ಕುರಿಯೋ ತೆಯ್ಯದಾತ ಅದು ಇತ್ತು. ಅದು ಭಾಗವತರಿಗೆ ಎತ್ತಿ ಕೊಟ್ರು. ಅವರು ಮೊದ್ಲೇ ಅದನ್ನ ನಿರೀಕ್ಷೆ ಮಾಡ್ತಾ ಇದ್ರು, ಪದ್ಯ ಎತ್ತತ್ನ ಇವ ಅಂತೇಳಿ ಕಲಾವಿದರದ್ದು. ಆದ್ರೆ ಅರಾಟೆಯವರು ಅರ್ಜುನ ಸಪ್ಪೆ ಇತ್ತು, ಪದ್ಯ ಎತ್ಕೊಳ್ಳಿಲ್ಲ. ಹೌದು ಹೌದು, ಅದು ಎದ್ದಿದ್ರ ಮೇಲೆ ಹೋಯ್ತಾ ಅರ್ಜುನ. ಹೌದು, ಹೀಗೆ ನಡೀತಾ ಆಟ ಆಯ್ತು. ನೀವು ಮಾತ್ರ ಬಾರಿ ಚಂದ ಮಾಡಿರ್ಬೇಕು. ನಮ್ದ ಶಲ್ಯ ಮತ್ತೆ ಕೃಷ್ಣ. ಏನಯ್ಯ ಶಲ್ಯ ಭೂಪ ಅದ್ ಹೆಂಗ್ ಹೇಳಿದ್ರ? ಅದ ಎಷ್ಟು ಕುಣಿಸ್ಬೇಕೋ ಅಷ್ಟೇ ಕುಣಿಸಿದ್ರು. ನನ್ನನ್ನ ಆಚೆ ಈಚೆ ಹೋಗಕ್ಕೆ ಬಿಡ್ಲಿಲ್ಲ. ಮತ್ತೆ ನಾನು ಕುಣುವ ಹುಮ್ಮಸ ಇದ್ರು